ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆ್ಯಂಡ್ ಮತ್ತೆ ಯಾರೆಲ್ಲ ಮತ್ತೆ ರಿವಿಸಿಟ್ ಮಾಡ್ತಿದ್ದೀರಾ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನೀವು ಟಾಪಿಕ್ ನೋಡಿರ್ತೀರಾ. ಸೊ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ವ್ಯಕ್ತಿಯ ಜೊತೆ ನಿಮ್ಮ ಮದುವೆ ಅಂತಕ್ಕಂಥದ್ದು ಆಗ್ತಿದೆಯಾ, ಮುಂದೆ ಅವರ ಒಂದು ಎನರ್ಜೀಸ್ ಅಂತಕ್ಕಂಥದ್ದು ಯಾವ ರೀತಿ ಇರುತ್ತೆ, ಸೊ ಇದೆಲ್ಲವನ್ನು ಇವತ್ತಿನ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡೋದರ ಮುಖಾಂತರ ನಾವು ತಿಳ್ಕೊಳ್ಳೋಣ. ಆ್ಯಂಡ್ ನಿಮಗೆ ಟ್ಯಾರೋ ರೀಡಿಂಗ್ ಸಹ ನಾನು ಮೆಸೇಜಸ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಖಂಡಿತ ವಿಡಿಯೋವನ್ನು ಕೊನೆ ತನಕ ನೋಡಿ. ಆ್ಯಂಡ್ ಇನ್ನು ಯಾರೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕಾಗಿದೆ, ಟ್ಯಾರೋ ಕನ್ಸಲ್ಟೇಷನ್ಸ್ ಬೇಕಾಗಿದೆ, ಖಂಡಿತ ನೀವು ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡ್ಬೋದು. ಆ್ಯಂಡ್ ಇದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಆಗಿರುತ್ತೆ, ಅಲ್ಲಿ ಸಹ ನೀವು ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಈಗ ಆಲ್ರೆಡಿ ಸಾಕಷ್ಟು ಜನ ತುಂಬ ಪಾಸಿಟಿವ್ ಆಗಿ ಕಮೆಂಟನ್ನು ಮಾಡ್ತಾ ಇದ್ದೀರಾ, ಗ್ರ್ಯಾಟಿಟ್ಯೂಡನ್ನು ತಿಳಿಸ್ತಾ ಇದ್ದೀರಾ, ಯೂನಿವರ್ಸ್ಗೆ, ನಮ್ಮ ಏಂಜಲ್ಸ್ಗೆ ಗ್ರ್ಯಾಟಿಟ್ಯೂಡನ್ನು ತಿಳಿಸ್ತಾ ಇದ್ದೀರಾ. ತುಂಬ ತುಂಬ ಧನ್ಯವಾದಗಳು ನನ್ನ ಕಡೆಯಿಂದ. ಸೊ ಬನ್ನಿ ಕ್ವಿಕ್ ಆಗಿ ವಿಡಿಯೋವನ್ನು ಶುರು ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಮುಂದೆ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ವ್ಯಕ್ತಿ ಯಾರಿದ್ದಾರೆ, ಅವರು ನಿಮ್ಮನ್ನು ಮದುವೆ ಆಗ್ತಾರಾ? ನಿಮ್ಮ ಮನಸ್ಸಿನಲ್ಲಿ ಇರುವಂಥ ವ್ಯಕ್ತಿ ಜೊತೆ ನಿಮ್ಮ ಮದುವೆ ಆಗುತ್ತಾ? ಓಂ ಕಾಳಿ ಮಹಾಕಾಳಿ ಕಾಳಿಕೆ ಪರಮೇಶ್ವರಿ ಸರ್ವಾನಂದಕರಿ ದೇವಿ ನಾರಾಯಣಿ ನಮಸ್ತುತೆ. ದಯವಿಟ್ಟು ತಿಳಿಸ್ಕೊಡಿ ಯೂನಿವರ್ಸ್, ನಮ್ಮ ವೀಕ್ಷಕರಿಗೆ ದಯವಿಟ್ಟು ತಿಳಿಸ್ಕೊಡಿ. ಓಕೆ, ಸೊ ಫ್ರೆಂಡ್ಸ್, ಈ ಫ್ಲೇಮನ್ನು ನೋಡಿ, ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರ ಹೆಸರನ್ನ ಅಥವಾ ಡೇಟ್ ಆಫ್ ಬರ್ತ್ನ 3 ಬಾರಿ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಯೂನಿವರ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಹಾಗೆ ನಿಮ್ಮ ಇಷ್ಟ ದೇವರಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡ್ಬೋದು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಸೊ ಮದುವೆ ಆಗುತ್ತಾ ನಿಮ್ಮ ಒಂದು ವ್ಯಕ್ತಿಯ ಜೊತೆ ಫ್ಯೂಚರಲ್ಲಿ? ಅವರ ಒಂದು ಕರೆಂಟ್ ಭಾವನೆ ಯಾವ ಥರ ಇದೆ ಅಂತ ನೋಡೋಣ. ಸೊ ಗೈಸ್, ಇಲ್ಲಿ ಏನು ಕಾಣಿಸ್ತಾ ಇದೆ ಅಂತಂದರೆ, ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳಿಂದ ನಿಮ್ಮ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಅಂತಕ್ಕಂಥದ್ದು ಕೊಡ್ತಾ ಇಲ್ಲ ಅಂತ ಬರ್ತಾ ಇದೆ. ನೀವು ತುಂಬ ಎಫರ್ಟ್ಸ್ ಅಂತಕ್ಕಂಥದ್ದನ್ನ ಹಾಕ್ತಾ ಇದ್ದೀರಾ, ಬಟ್ ನಿಮ್ಮ ಪರ್ಸನ್ ಯಾಕೋ ಅದನ್ನ ಅಷ್ಟು ಸೀರಿಯಸ್ ಆಗಿ ತಗೋತಾ ಇಲ್ಲ, ಪೋಸ್ಟ್ಪೋನ್ ಮಾಡ್ತಿದ್ದಾರೆ, ಅಥವಾ ಏನೋ ಒಂದು ರೀಸನ್ ಅಂತಕ್ಕಂಥದ್ದು ಕೊಡ್ತಾ ಇದ್ದಾರೆ. ಆ್ಯಂಡ್ ಅವರ ಎನರ್ಜೀಸ್ ಅಂತಕ್ಕಂಥದ್ದು ಸ್ವಲ್ಪ ಲೋ ಕಾಣಿಸ್ತಾ ಇದೆ. ಇನ್ನೂ ನಿಮ್ಮ ಪರ್ಸನ್ ನಿರ್ಧಾರ ಅಂತಕ್ಕಂಥದ್ದು ಮಾಡಿಲ್ಲ. ಸೊ ಅವ್ರಿಗೆ ಒಂದು ರೀತಿ ಹೇಳ್ಬೇಕಂದ್ರೆ ಸ್ವಲ್ಪ ಇನ್ಸೆಕ್ಯೂರಿಟೀಸ್ ಜಾಸ್ತಿ ಇದೆ. ಓಕೆ, ಹೇಗೆ ಮುಂದೆ ಯಾವ ರೀತಿ ನಮ್ಮ ಒಂದು ರಿಲೇಶನ್ಶಿಪ್ ಇರುತ್ತೆ, ಆ್ಯಂಡ್ ಹಣಕಾಸಿನ ವಿಚಾರವಾಗಿ ಸಹ ನಿಮ್ಮ ಪರ್ಸನ್ ತುಂಬ ವರೀಡ್ ಇದ್ದಾರೆ ಅಂತ ಸಹ ನನಗಿಲ್ಲಿ ಕಾಣಿಸ್ತಾ ಇದೆ. ಇವರು ಮೇನ್ ಆಗಿ ತಮ್ಮ ಕರಿಯರ್ ಮೇಲೆ ಫೋಕಸ್ ಅಂತಕ್ಕಂಥದ್ದು ಜಾಸ್ತಿ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಅವ್ರಿಗೆ ಗೊತ್ತಿಲ್ಲ ನಾನು ಯಾವಾಗ ನಿಮಗೆ ಕಮಿಟ್ಮೆಂಟ್ ಅಂತಕ್ಕಂಥದ್ದು ಕೊಡೋದಕ್ಕೆ ಆಗುತ್ತಾ ಇಲ್ವಾ. ಓಕೆ, ಅಂದರೆ ಆ ಭಯ, ಆ ಇನ್ಸೆಕ್ಯೂರಿಟಿ ಫೀಲಿಂಗ್ ಅಂತಕ್ಕಂಥದ್ದು ತುಂಬ ಕಾಣಿಸ್ತಾ ಇದೆ. ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಸಹ ಇಲ್ಲಿ ಕಾಣಿಸ್ತಾ ಇದೆ. ಫ್ಯಾಮಿಲಿ ಕಡೆಯಿಂದ ಸ್ವಲ್ಪ ಆಬ್ಸ್ಟೆಕಲ್ಸ್ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಗೈಸ್. ಬಟ್ ನೀವು ತುಂಬ ಪ್ರಯತ್ನವನ್ನು ಪಡ್ತಾ ಇದ್ದೀರಾ, ಮ್ಯಾನಿಫೆಸ್ಟೇಷನನ್ನು ಮಾಡ್ತಾ ಇದ್ದೀರಾ. ಇಲ್ಲಿ ತುಂಬ ಜನ ಶಿವನ ಭಕ್ತರಿದ್ದಾರೆ, ರಾಯರ ಭಕ್ತರಿದ್ದಾರೆ, ತುಂಬ ಪ್ರೇಯರನ್ನು ಮಾಡ್ತಾ ಇದ್ದೀರಾ, ಹನುಮಂತನ ಪ್ರಾರ್ಥನೆಯನ್ನು ಮಾಡ್ತಿದ್ದೀರಾ, ತುಂಬ ನಂಬ್ತೀರಾ ನೀವು ದೈವವನ್ನು. ಆ್ಯಂಡ್ ಡಿವೈನ್ ಟೈಮಿಂಗ್ ಅಂತಕ್ಕಂಥದ್ದನ್ನ ನೀವು ತುಂಬಾ ನಂಬ್ತೀರಾ. ಆ್ಯಂಡ್ ಎಷ್ಟೇ ಒಂದು ಸಿಚುವೇಶನ್ ಬ್ಯಾಡ್ ಆಗಿದ್ರು, ಅಥವಾ ಓಕೆ ನನ್ನ ಕೈ ತಪ್ಪು ಹೋಗ್ತಾ ಇದೆ ಅಂತ ಅಂದ್ರೂ ನೀವು ಒಂದು ರೀತಿ ದೈವವನ್ನು ತುಂಬ ನಂಬಿ, ಇಲ್ಲ ಇದು ಸರಿ ಹೋಗುತ್ತೆ, ಒಂದು ಡಿವೈನ್ ಟೈಮಿಂಗ್ ಅಂತಕ್ಕಂಥದ್ದು ಬಂದೇ ಬರುತ್ತೆ ಅಂತ ಒಂದು ದೃಢ ವಿಶ್ವಾಸ, ಒಂದು ಸಂಕಲ್ಪದಿಂದ ನೀವು ಇದ್ದೀರಾ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮ್ಮ ಸಂಕಲ್ಪಕ್ಕೆ ತಕ್ಕಂಗೆ ನಿಮಗೆ ಕೆಲವೊಮ್ಮೆ ಏಂಜಲ್ ನಂಬರ್ಸ್ ಕಾಣಿಸ್ತಕ್ಕಂಥದ್ದು 111, 222, 777, 888, 666,
555 ಸಹ ತುಂಬ ಜನಕ್ಕೆ ಕಾಣಿಸಿದೆ. ಸೊ ಈ ಥರ ಏಂಜಲಿಕ್ ನಂಬರ್ಸ್ ಅಂತಕ್ಕಂಥದ್ದು ತುಂಬ ಕಾಣಿಸುತ್ತೆ ನಿಮಗೆ. ಆ್ಯಂಡ್ ಎಷ್ಟೋ ಜನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಸಹ ಮಾಡ್ತೀರಾ, ನೋಡಿ ಮೇಡಮ್ ನಾನು ಇವತ್ತು ದಾರಿನಲ್ಲಿ ಹೋಗ್ತಾ ಇದ್ದೆ, ನನಗೆ ಫೆದರ್ಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ, ಏಂಜಲ್ಸ್ ಕಡೆಯಿಂದಾನೇ ನನಗೆ ಸಿಕ್ಕಿದೆ, ತುಂಬಾ ಖುಷಿ ಆಯಿತು ಅಂತ ಗ್ರ್ಯಾಟಿಟ್ಯೂಡನ್ನು ಎಕ್ಸ್ಪ್ರೆಸ್ ಮಾಡ್ತೀರಾ. ತುಂಬ ಥ್ಯಾಂಕ್ಸ್. ಆ್ಯಂಡ್ ನಿಮ್ಮ ಪರ್ಸನಿನ ಇನಿಷಿಯಲ್ ಸಹ ನಿಮಗೆ ಸುಮಾರು ಕಡೆ ಕಾಣಿಸ್ತಾ ಇದೆ. ಅವ್ರ ಹೆಸರಾಗಿರ್ಬೋದು ಅಥವಾ ಅವರ ಒಂದು ಶುರು ಆಗ್ತಕ್ಕಂಥ ಒಂದು ಹೆಸರಿನ ಒಂದು ಅಕ್ಷರ ಆಗಿರ್ಬೋದು, ತುಂಬಾ ಕಾಣಿಸುತ್ತೆ ನಿಮಗೆ. ಆಗಾಗ ಕನಸಿನಲ್ಲಿ ಸಹ ಅವರು ತುಂಬಾ ಕಾಣಿಸ್ಕೊಂಡಿದ್ದಾರೆ. ಕೆಲವ್ರಿಗೆ ಕನಸಲ್ಲಿ ಎಸ್ಪೆಷಲಿ ತುಂಬ ಬರ್ತಾರೆ. ಅಂದರೆ ಅವರು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಸಂಪೂರ್ಣವಾಗಿ ಆವರಿಸ್ಕೊಂಡಿದ್ದಾರೆ. ಅದಕ್ಕೆ ನಿಮಗೆ ಬಹುಶಃ ಯೂನಿವರ್ಸ್ ಕಡೆಯಿಂದ ಸಹ ಅಷ್ಟು ನಂಬರ್ಸ್ ಸಿಂಕ್ರಾನಿಸಿಟಿ ಅಂತಕ್ಕಂಥದ್ದು ತುಂಬ ಇದೆ. ಯೂನಿವರ್ಸಲ್ ಎನರ್ಜಿ ಜೊತೆ ನೀವು ಅಲೈನ್ ಆಗಿದ್ದೀರಾ. ಸೊ ಅದಕ್ಕೆ ನಿಮಗೆ ಈ ಥರ ಒಂದು ಚಮತ್ಕಾರಗಳು ಕೆಲವೊಮ್ಮೆ ಅಂತೂ ನಿಮಗೆ ನಂಬೋದಕ್ಕೆ ಆಗೋದಿಲ್ಲ. ಸೊ ಯಾರೆಲ್ಲ ವುಲ್ಫ್ ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ, ಅನಿಮಲ್ ಬಟರ್ಫ್ಲೈಸ್ ಕಾಣಿಸ್ತಕ್ಕಂಥದ್ದು, ಅಥವಾ ಎಷ್ಟೋ ಜನ ವುಲ್ಫ್ ಮ್ಯಾನಿಫೆಸ್ಟೇಷನ್ಸ್ ತುಂಬ ಮಾಡ್ತಿದ್ದೀರಾ, ವುಲ್ಫ್ ಮ್ಯಾಜಿಕ್ ಬಿಗಿನ್ ನವ್ ಅಂತ. ಸೊ ಅದು ಸಹ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ತುಂಬ ಅದ್ಭುತವಾಗಿ ಎನರ್ಜೀಸ್ ವರ್ಕ್ ಆಗ್ತಿದೆ ನಿಮ್ಮ ಪರವಾಗಿ. ಕ್ಯಾಂಡಲ್ ಹೀಲಿಂಗ್ಸ್, ಕ್ರಿಸ್ಟಲ್ ಹೀಲಿಂಗ್ಸ್ ಸಹ ನೀವು ಮಾಡ್ಕೋಬಹುದು ನಿಮ್ಮ ಒಂದು ರಿಲೇಶನ್ಶಿಪ್ ಹೀಲ್ ಆಗೋದಕ್ಕೆ. ಎಷ್ಟೇ ಅಡಚಣೆ ಬಂದ್ರೂ ನಿಮ್ಮ ಪರ್ಸನ್ ಎದುರಿಸ್ತಾರೆ. ಅವ್ರಿಗೆ ಇನ್ನೂ ಕಾನ್ಫಿಡೆನ್ಸ್ ಬಂದಿಲ್ಲ, ಬಟ್ ಫ್ಯೂಚರಲ್ಲಿ ಬರ್ತಾ ಇದೆ. ನಿಮ್ಮ ಪರವಾಗಿ ನಿಲ್ತಾರಾ ನಿಮ್ಮ ಪರ್ಸನ್ ಅಂದರೆ ಎಸ್, ನಿಂತ್ಕೋತಾರೆ. ಅವ್ರಿಗೇನಿಲ್ಲ, ಒಂದು ಸ್ವಲ್ಪ ಕಾನ್ಫಿಡೆನ್ಸ್, ಒಂದು ಸ್ವಲ್ಪ ಪುಷ್ ಅಂತಕ್ಕಂಥದ್ದು ಬೇಕು ಅವರ ಲೈಫಲ್ಲಿ. ಅಂದರೆ ನಿಮ್ಮ ಪರ್ಸನ್ ಕೆಲಸ ಮಾಡ್ತಾರೆ, ಬಟ್ ತುಂಬ ಸೆಲ್ಫ್ ಡೌಟ್ ಅಂತಕ್ಕಂಥದ್ದು ಪಡ್ತಾರೆ, ಅನುಮಾನ ಪಡ್ತಾರೆ, ಅವ್ರನ್ನೇ ಒಂಥರ ಡಿಗ್ರೇಡ್ ಮಾಡ್ಕೊಳ್ಳೋದು, ಅಯ್ಯೋ ನನ್ನ ಕೈಲಿ ಆಗುತ್ತಾ ಇಲ್ವಾ ಅನ್ನೋದು ಸೆಲ್ಫ್ ಡೌಟ್ ಅಂತಕ್ಕಂಥದ್ದು ತುಂಬ ಮಾಡ್ಕೋತಾರೆ. ಸೊ ಕೆಲವೊಮ್ಮೆ ಏನಾಗುತ್ತೆ, ಸೆಲ್ಫ್ ಡೌಟ್ ಮಾಡ್ಕೊಳ್ಳೋದ್ರಿಂದ ಅವ್ರು ಮಾಡುವಂಥ ಕೆಲಸಗಳು ಸಹ ತುಂಬಾ ನಿಂತು ಹೋಗುತ್ತೆ, ಅಥವಾ ಅಡಚಣೆ ಆಬ್ಸ್ಟೆಕಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಯವಿಟ್ಟು ಅದಕ್ಕೆ ನಾನು ಸುಮಾರು ಜನಕ್ಕೆ ಏನು ಹೇಳ್ತೀನಿ ಅಂದರೆ, ಆಗುತ್ತೋ ಬಿಡುತ್ತೋ ಕೆಲಸ ಅದು ಸೆಕೆಂಡ್ರಿ. ನೀವು ಪಾಸಿಟಿವ್ ಆಗಿರಬೇಕು. ನಿಮ್ಮ ಮೈಂಡ್ ಸೆಟ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿದ್ರೆ ಎಲ್ಲ ಕೆಲಸನೂ ಆಬ್ಸ್ಟೆಕಲ್ಸ್ ಇದ್ರೂ ಅದು ಆಬ್ಸ್ಟೆಕಲ್ಸ್ ನಿವಾರಣೆ ಆಗಿ ನೀವು ಮುಂದಕ್ಕೆ ಹೋಗ್ತೀರಾ. ಶ್ರೀರಾಮರಲ್ಲಿ ನೀವು ಪ್ರಾರ್ಥನೆಯನ್ನ ಮಾಡಿ, ಶ್ರೀರಾಮ್ ಜೈರಾಮ್ ಶ್ರೀರಾಮ್ ಜೈರಾಮ್ ಅಂತ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಆ ರಾಮ ನಾಮಕ್ಕೆ ಅಷ್ಟು ಶಕ್ತಿ ಇದೆ ಅಂತಂದ್ರೆ ಎಂಥ ಅಬ್ಸ್ಟೆಕಲ್ಸ್ ಬಂದ್ರೂ ಅದು ಕ್ಲಿಯರ್ ಆಗುವಂಥ ಸಾಧ್ಯತೆ ಇದೆ. ಯಾವುದೇ ಕೆಲಸ ಕಾರ್ಯಗಳು ಶುರು ಮಾಡೋದಕ್ಕಿಂತ ಶ್ರೀರಾಮನ ಹೆಸರನ್ನ ಹೇಳಿ ನೀವು ಶುರು ಮಾಡಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹನುಮಂತನ ಸಹಾಯ ಸಹ ಸಿಗುತ್ತೆ. ನಿಮಗೆ ಗೊತ್ತಿದೆ, ಹನುಮಂತ ಬಂದರೆ ಎಂಥ ಕಠಿಣ ಕಾರ್ಯ ಇದ್ರೂ ತುಂಬಾ ಸುಲಭವಾಗಿ ಅವರು ಮಾಡಿ ಮುಗಿಸ್ತಾರೆ, ರೈಟ್? ಸೊ ಹಾಗಾಗಿ ಏನೇ ಕೆಲಸ ಇರಲಿ, ನೀವು ರಾಮನಾಮವನ್ನು ಹೇಳಿ. ಆ್ಯಂಡ್ ಹನುಮಂತರು ಸಹ ಅದ್ರ ಜೊತೆಗೇನೆ ಇರ್ತಾರೆ, ನಿಮಗೆ ಸಹಾಯವನ್ನು ಮಾಡ್ತಾರೆ, ನಿಮ್ಮ ಕೆಲಸ ಕಾರ್ಯದಲ್ಲಿ ಸಹಾಯವನ್ನು ಮಾಡ್ತಾರೆ. ಇದು ಪ್ರೀತಿ ವಿಚಾರಕ್ಕಂತಾನೆ ಅಲ್ಲ, ನೀವು ಯಾವುದೇ ಒಂದು ಲೈಫಲ್ಲಿ ಕಷ್ಟ ಕಾರ್ಪಣ್ಯಗಳಲ್ಲಿ ಸಿಕ್ಕಾಕೊಂಡಿರ್ಬೋದು, ಹಣದ ವಿಚಾರ, ಆ್ಯಂಡ್ ತುಂಬ ನನ್ನನ್ನು ಕೀಳಾಗಿ ನೋಡ್ತಾರೆ, ನನಗೆ ರೆಸ್ಪೆಕ್ಟ್ ಅಂತಕ್ಕಂಥದ್ದು ವರ್ಕ್ ಪ್ಲೇಸಲ್ಲಿ ಸಿಗ್ತಿಲ್ಲ, ಏನೇ ಒಂದು ಸಮಸ್ಯೆ ಇರ್ಬೋದು, ನೀವು ಮೇಯ್ನಾಗಿ ರಾಮನಾಮರ ಜಪವನ್ನು ಮಾಡಿ ಅವತ್ತಿನ ದಿನ ಶುರು ಮಾಡಿ ನೋಡಿ ಚಮತ್ಕಾರ. ನೀವೇ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬಂದು ತಿಳಿಸಿ. ಸೊ ಖಂಡಿತ ಗಾಯ್ಸ್, ನಿಮ್ಮ ಒಂದು ಪರ್ಸನ್ ಅವರ ಒಂದು ಮನಸ್ಸು ಬದಲಾವಣೆ ಮಾಡಿ ನಿಮ್ಮ ಬಳಿ ಬರ್ತಾರೆ. ಆ್ಯಂಡ್ ಆ ರೀಕನ್ಸಿಲಿಯೇಷನ್, ಆ ಬಾಂಡಿಂಗ್, ಆ ಮದುವೆ, ಆ ಸೆಲೆಬ್ರೇಷನ್ ಅಂತಕ್ಕಂಥದ್ದು ತಡವಾಗಬಹುದು, ಬಟ್ ಖಂಡಿತ ಆಗ್ತಾ ಇದೆ. ತಾಳ್ಮೆ ಇರಬೇಕು. ಎಸ್, ತಾಳ್ಮೆ ಬಹಳ ಮುಖ್ಯ. ಯಾಕಂದರೆ ನೀವೇನು ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇದ್ದೀರಾ, ನಿಮಗೆ ಮೇಯ್ನಾಗಿ ಆ ತಾಳ್ಮೆ ಅಂತಕ್ಕಂಥದ್ದು ಬೇಕು. ಯಾಕಂದರೆ ನೀವು ಮ್ಯಾನಿಫೆಸ್ಟೇಷನ್ ಮಾಡಿ ಆ ಕೋರಿಕೆ ಏನಿದೆ ಯೂನಿವರ್ಸಲ್ಲಿ ಅದನ್ನು ಸರೆಂಡರ್ ಮಾಡಿಬಿಡಬೇಕು. ಅದನ್ನೇ ನೀವು ಪದೇ ಪದೇ ಅಯ್ಯೋ ಆಗಿಲ್ವಲ್ಲ ಅಂತ ದಯವಿಟ್ಟು ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಬೇಡಿ. ಏನೇ ಇರ್ಬೋದು, ಜಸ್ಟ್ ಮ್ಯಾನಿಫೆಸ್ಟ್ ಮಾಡಿ ಬಿಟ್ಬಿಡಬೇಕು.
ಯೂನಿವರ್ಸ್ ನಿನಗೆ ಅರ್ಪಿಸ್ತಾ ಇದ್ದೀನಿ ನಾನು, ಇನ್ನೇನು ಮಾಡ್ತೀಯೋ ಗೊತ್ತಿಲ್ಲ, ಅಂದರೆ ಈ ಕೆಲಸ ಅಂತೂ ನನಗೆ ಆಗಿದೆ ಅಷ್ಟೇ ಅಂತ ಒಂದು ದೃಢ ಸಂಕಲ್ಪದಿಂದ ನೀವು ಹೇಳಬೇಕಾಗುತ್ತೆ. ನೀವು ಎಷ್ಟು ಕಾನ್ಫಿಡೆನ್ಸಿಂದ ಹೇಳ್ತಿರಲ್ಲ ಅಷ್ಟೇ ಬೇಗ ನಿಮ್ಮ ಕೆಲಸಗಳು ಸಹ ಆಗುತ್ತೆ. ಸೊ ಯೂನಿವರ್ಸಲ್ಲಿ ಏನೇ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೂ ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡಿ. ಸ್ಟ್ರಿಕ್ಟಾಗಿ ಅಂತಾರೆ ಯಾವ ರೀತಿ ಅಂದರೆ, ನಾನು ಹೇಳಿದ್ನಲ್ಲ, ಯೂನಿವರ್ಸ್ ನನಗೆ ಆಲ್ರೆಡಿ ಈ ಕೆಲಸ ಆಗಿದೆ, ನನಗೆ ಗೊತ್ತಿಲ್ಲ ನೀನು ಹೇಗೆ ಮಾಡ್ತೀಯೋ ಏನು ಮಾಡ್ತೀಯೋ, ಬಟ್ ಈ ಕೆಲಸ ಅಂತೂ ನನಗೆ ಆಲ್ರೆಡಿ ಆಗೋಗಿದೆ, ನಿನಗೆ ಬಿಡ್ತಾ ಇದ್ದೀನಿ. ಸೊ ಈ ಥರ ಕಾನ್ಫಿಡೆನ್ಸ್ ಇಲ್ಲಿ ನೀವು ಹೇಳೋ ಪ್ರತಿಯೊಂದು ಮಾತಿನಲ್ಲೂ ಕಾನ್ಫಿಡೆನ್ಸ್ ಇದ್ದರೆ ಯೂನಿವರ್ಸ್ಗೆ ತುಂಬ ಬೇಗ ರೀಚ್ ಆಗುತ್ತೆ. ಆ್ಯಂಡ್ ಯೂನಿವರ್ಸ್ ಕಡೆಯಿಂದ ಸಹ ನಿಮಗೆ ಮೆಸೇಜಸ್ ಬರೋದಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಆ ಕಾನ್ಫಿಡೆನ್ಸ್, ಆ ದೃಢತೆ, ನೀವು ಮಾತಾಡುವಂಥ ಮಾತಿನಲ್ಲೂ ಸಹ ಎಷ್ಟು ದೃಢತೆ ಇದೆ ಅನ್ನೋದ್ರ ಮೇಲೆ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಅಂತಕ್ಕಂಥದ್ದು ಇಲ್ಲಿ ಡಿಪೆಂಡ್ ಆಗುತ್ತೆ. ಓಕೆ, ಸೊ ನೋಡೋಣ ನಮ್ಮ ಟ್ಯಾರೋ ಕಾರ್ಡ್ಸಿಂದ ಯಾವ ಗೈಡೆನ್ಸ್ ಸಿಗ್ತಾ ಇದೆ. ನಿಮ್ಮ ಪರ್ಸನ್ ನಿಮ್ಮ ಜೊತೆ ಮದುವೆ ಅಂತಕ್ಕಂಥದ್ದು ಆಗುತ್ತಾ? ದಯವಿಟ್ಟು ಮೆಸೇಜಸ್ನ ಕೊಡಿ. ಓಕೆ, ಸೊ ಗೈಸ್, ಈ ಒಂದು ಎನರ್ಜೀಸ್ನ ನೋಡೋದಾದ್ರೆ, ಇನ್ನೊಂದು ಹ್ಯಾಪಿ ಮೂಮೆಂಟ್ ಅಂತಕ್ಕಂಥದ್ದು, ಫ್ಯಾಮಿಲಿ ಮೂಮೆಂಟ್ ಅಂತಕ್ಕಂಥದ್ದು, ಖುಷಿಯ ವಾತಾವರಣ ಅಂತಕ್ಕಂಥದ್ದು ಇಲ್ಲಿ ತುಂಬ ಕಾಣಿಸ್ತಾ ಇದೆ. ಮೊದಲನೇದಾಗಿ ಕರೆಂಟ್ಲಿ ನೋಡೋದಾದ್ರೆ ನಿಮ್ಮ ಪರ್ಸನ್ ನಾನು ಹೇಳ್ದಂಗೆ ಸ್ವಲ್ಪ ಹಿಂಜರಿತಾ ಇದ್ದಾರೆ, ಕಮಿಟ್ಮೆಂಟ್ ಕೊಡೋದಕ್ಕೆ ತುಂಬ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಒಂದು ರೀತಿ ಕ್ಲಾರಿಟಿ ಅಂತಕ್ಕಂಥದ್ದು ಇಲ್ಲ ಮೈಂಡಲ್ಲಿ. ಸೊ ಹಾಗಾಗಿ ಅವರು ಏನೋ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಬಟ್ ಅವ್ರ ಫ್ಯಾಮಿಲಿ ಜೊತೆ ಡಿಸ್ಕಸ್ ಅಂತಕ್ಕಂಥದ್ದು ಮಾಡ್ತಾರೆ, ಫ್ಯಾಮಿಲಿ ಸಪೋರ್ಟ್ ಸಹ ಸಿಗುತ್ತೆ. ಇಷ್ಟು ದಿವಸ ನೀವು ಏನು ಕಷ್ಟಪಡ್ತಾ ಇರಿ, ಎಷ್ಟು ವರಿ ಮಾಡ್ತಾರೆ, ಅದಕ್ಕೆ ತಕ್ಕ ಒಂದು ಪ್ರತಿಫಲ, ನೀವು ಇಷ್ಟು ದಿವಸ ವೆಯ್ಟ್ ಮಾಡಿದ್ದಕ್ಕೂ ಒಂದು ಪ್ರತಿಫಲ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಆಗ್ತಾ ಇದೆ. ಆದರೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಿಮ್ಮ ಒಂದು ಪರ್ಸನ್ಗೆ ಸ್ವಲ್ಪ ಈಗೋ ಜಾಸ್ತಿನೇ ಅಂತ ಹೇಳ್ಬೋದು. ಅಂದರೆ ಇವ್ರಿಗೆ ಏನು ಬೇಕೋ ಅದು ಆಗೇ ಆಗಬೇಕು ಅನ್ನೋ ಒಂದು ದೃಢ ಸಂಕಲ್ಪ ಅಂತಕ್ಕಂಥದ್ದು ತುಂಬ ಸ್ಟ್ರಾಂಗ್ ಆಗಿದೆ ಇವರ ಒಂದು ಮೈಂಡ್ಸೆಟ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಇವ್ರು ಏನು ಮ್ಯಾನಿಫೆಸ್ಟ್ ಮಾಡ್ತಾರೋ ಅದು ಇವ್ರಿಗೆ ತುಂಬ ಬೇಗ ಅವ್ರಿಗೆ ರಿಯಲೈಸ್ ಆಗಿಬಿಡುತ್ತೆ ಅಥವಾ ರಿಯಾಲಿಟಿಗೆ ಕನ್ವರ್ಟ್ ಆಗಿಬಿಡುತ್ತೆ. ಬಟ್ ಫೈನ್, ಯಾಕಂತಂದರೆ ಅವರು ಸಹ ಕೆಲವೊಂದು ವಿಚಾರದಲ್ಲಿ ಪಾಠಗಳನ್ನ ಕಲಿಬೇಕಾಗಿದೆ. ಯೂನಿವರ್ಸ್ ಅವ್ರಿಗೆ ಪಾಠವನ್ನು ಕಲಿಸ್ತಾ ಇದೆ. ಒಂದು ಕ್ಲಾರಿಟಿ ಅಂತಕ್ಕಂಥದ್ದು ಅವ್ರಿಗೆ ಸಿಗುತ್ತೆ ಶೀಘ್ರದಲ್ಲಿ. ಒಂದು ಹ್ಯಾಪಿ ಮೂಮೆಂಟ್ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. 10 ಆಫ್ ಕಪ್ಸ್ ಎನರ್ಜೀಸ್ ಇದೆ. ಆ್ಯಂಡ್ ಎಸ್, ಬಾಟಮ್ ಆಫ್ ದ ಡೆಕ್ ಆಲ್ಸೋ ಅಷ್ಟೇ ಒಂದು ಖುಷಿಯ ಒಂದು ಫ್ಯಾಮಿಲಿ ವಾತಾವರಣವನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ನಥಿಂಗ್ ಟು ವರಿ. ಸೊ ಜಸ್ಟ್ ವೆಯ್ಟ್ ಮಾಡಿ ಅಂತ ನಿಮಗೆ ಹೇಳ್ತೀನಿ. ಸೊ ಟ್ರಸ್ಟ್ ಆನ್ ದ ಡಿವೈನ್ ಟೈಮಿಂಗ್ ಗೈಸ್. ಓಕೆ, ಸೊ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಯಾರ ಜೊತೆ ಎಲ್ಲ ಇದು ರೆಸನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಆ್ಯಂಡ್ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಾದರೆ ಖಂಡಿತವಾಗ್ಲೂ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.